ನೀವು ಭಾಳ ಜನ ಕೇಳಿದ್ದೀರಲ್ಲ, ಭಾಳ ಸಂತೋಷವಾಗಿ ಸತ್ತ, ಅವ್ನಿಗೇನೋ ಲಾಟ್ರಿ ಹೊಡೆದಿತ್ತೆ, ಭಾಳ ದಿವಸ ಆದಮೇಲೆ ಅವ್ನ ಮಗನ ನೋಡ್ತಾನೆ. ಕೆಲವೊಂದು ಜನ ಭಾಳ ಹೆದರಿ ಸಾಯ್ತಾರೆ. ಇದೆಲ್ಲ ಯಾಕಾಗುತ್ತೆ, ಅವ್ರ ಶರೀರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಂತೋಷ ಆಗಿರ್ತಾರೆ, ತುಂಬ ದುಃಖ ಇದ್ದಾಗ ನಮ್ಮ ಬ್ರೈನ್ದಲ್ಲಿ ಅಮಿಗ್ಲಿಡಿಯಾ ಅನ್ನೋ ಒಂದು ಪಾರ್ಟ್ ಇದೆ. ಆ ಪಾರ್ಟಲ್ಲಿ ಏನಾಗುತ್ತೆ, ಅದಕ್ಕೊಂದು ಸಂದೇಶ ಹೋಗುತ್ತೆ. ಆ ಅಮಿಗ್ಲಿಡಿಯಾದಲ್ಲಿ ಸಂದೇಶ ಹೋದ ಕೂಡಲೇ ಅವ್ರು ಸಡನ್ನಾಗಿ ಖುಷಿ ಅಥವಾ ಸಡನ್ನಾಗಿ ದುಃಖ ಇದ್ದಾಗ ನಮ್ಮ ಶರೀರದಲ್ಲಿ ಎಡ್ರಿನಲಿನ್ ಮತ್ತು ಕಾರ್ಟಿಸೋಲ್ ಅನ್ನುವ ಹಾರ್ಮೋನ್ ಇದೆ. ನಮ್ಮ ಶರೀರ ಕಂಪ್ಲೀಟಾಗಿ ಹಾರ್ಮೋನ್ಗಳೇ ಬ್ಯಾಲೆನ್ಸ್ ಮಾಡುತ್ತೆ. ಆವಾಗ ತುಂಬ ಹೆದರಿದಾಗ, ತುಂಬ ಸಂತೋಷವಾಗಿದ್ದಾಗ ಈ ಅಡ್ರಿನಲಿನ್ ಮತ್ತು ಕಾರ್ಟಿಸೋಲ್ ಹಾರ್ಮೋನ್ ತುಂಬ ಗಶ್ ಆಗಿ ರಿಲೀಸ್ ಆಗುತ್ತೆ. ಈ ರೀತಿ ತುಂಬ ಗಶ್ ಆಗಿ ರಿಲೀಸ್ ಆಗೋದ್ರಿಂದ ಅವ್ರ ಹಾರ್ಟ್ ಮೇಲೆ ತುಂಬ ರಕ್ತದ ಒತ್ತಡ ಆಗುತ್ತೆ, ಮತ್ತು ಅವ್ರಿಗೆ ಉಸಿರಾಟ ಹೆಚ್ಚಾಗುತ್ತೆ, ಮತ್ತು ಅವರ ಹೃದಯ ಬಡಿತ ಹೆಚ್ಚಾಗುತ್ತೆ. ಹೀಗಾಗಿ ಅವ್ರು ಸಾಯುವ ಸಂದರ್ಭ ಇರುತ್ತೆ. ಹಾಗಾಗಿ ಯಾವತ್ತು ಕಾಮ್ ಇರಬೇಕು, ಭಾಳ ಸುಖನೂ ಭಾಳ ಸಂತೋಷನೂ ಆಗಬಾರ್ದು, ಭಾಳ ದುಃಖನೂ ಪಡಬಾರ್ದು. ಮತ್ತು ಇನ್ನೊಂದೇನಾಗುತ್ತೆ, ಯಾವಾಗ ಈ ಎಡ್ರಿನಲಿನ್ ಗಶ್ ಆಗುತ್ತೆ ಆವಾಗ ನಾವು ಎಡ್ರಿನಲಿನ್ ಓವರ್ಲೋಡ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಬಾಡಿಗೆ ಆ ಹಾರ್ಮೋನನ್ನು ತುಂಬ ಜಾಸ್ತಿ ಓವರ್ಲೋಡ್ ಇದ್ದಾಗ ನಮ್ಮ ಹಾರ್ಟ್ ತುಂಬ ರಕ್ತದ ಒತ್ತಡ ಪ್ರೆಷರ್ ಆದಾಗ ಆವಾಗ ಅರೆಥ್ಮಿಯಾ ಅನ್ನೋದನ್ನು ಆಗುತ್ತೆ. ಈ ಅರೆಥ್ಮಿಯಾ ಅನ್ನೋದನ್ನು ಇದೊಂದು ಅಬ್ನಾರ್ಮಲ್ ಇಸಿಜಿ ಚೇಂಜಸ್ಸು. ನಾರ್ಮಲ್ ಆಗಿ ನಮ್ಮ ಹಾರ್ಟು ನಮಗೆ ಸೈನಸ್ ರಿದಮ್ ಅಂತ ಹೇಳ್ತೀವಿ, ಅದು ನಾರ್ಮಲ್. ಈ ರೀತಿ ಹಾರ್ಟು ಈ ರೀತಿ ಬಂದು ಈ ರೀತಿ ಹೋಗ್ತಾ ಇರುತ್ತೆ, ಅದು ಸೈನಸ್ ರಿದಮ್. ಈ ಅರೆಥ್ಮಿಯಾ ಆದರೆ ಹಾರ್ಟು ಈ ರೀತಿ ಬಡ್ಕುತ್ತೆ, ತುಂಬ ಫಾಸ್ಟಾಗಿ ಬಡ್ಕೊಳ್ತಿರುತ್ತೆ. ಈ ರೀತಿಯಾಗಿ ಅವರು ತುಂಬ ಹೆದರಿದಾಗ, ತುಂಬ ಸಂತೋಷವಾಗಿದ್ದಾಗ ಅವರು ಸಾಯ್ತಾರೆ. ಇದನ್ನು ನಾವು ಮೆಡಿಕಲ್ದಲ್ಲಿ ಟುಕುತ್ಸುಬೋ ಕಾರ್ಡಿಯೋಮಯೋಪತಿ, ತುಂಬ ಒಂದು ಡಿಫ್ರೆಂಟ್ ಆಗಿದೆ ಅಲ್ಲ, ಟುಕುತ್ಸುಬೋ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅಥವಾ ಇದು ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಅಂತಲೂ ಕೂಡ ನಾವು ಹೇಳ್ತೀವಿ. ಇನ್ನು ಕೆಲವೊಂದು ಜನಕ್ಕೆ ಏನಾಗುತ್ತೆ, ಇದು ನೋಡಿ ಅವ್ರು ತುಂಬ ಹೆದರಿದಾಗ ಸಡನ್ನಾಗಿ ಅವ್ರ ಹಾರ್ಟ್ ರೇಟ್ ಹೆಚ್ಚಾಗುತ್ತೆ, BP ಹೆಚ್ಚಾಗುತ್ತೆ, ಉಸಿರಾಟ ಹೆಚ್ಚಾಗುತ್ತೆ, ಹೀಗಾಗಿ ಅವ್ರು ಸಾಯ್ತಾರೆ. ಇನ್ನು ಕೆಲವೊಂದು ಜನ ತುಂಬ ಅವ್ರು ಸಂತೋಷ ಇದ್ದಾಗ, ತುಂಬ ದುಃಖ ಇದ್ದಾಗ ಕೆಲವೊಂದು ಜನಕ್ಕೆ ಸಡನ್ನಾಗಿ BP ಡ್ರಾಪ್ ಆಗುತ್ತೆ, ಅವ್ರ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ, ಉಸಿರಾಟ ಕಡಿಮೆ ಆಗಿ ಹೀಗಾಗಿ ಮೂರ್ಛೆ ಹೋಗಿ ಅವ್ರು ಸಾಯ್ತಾ ಇರ್ತಾರೆ. ಇದು ತುಂಬ ರಿಯಲ್ ಆಗಿ ಇನ್ಸಿಡೆಂಟ್ ಆಗಿರುವ, ಮೆಡಿಕಲಲ್ಲಿ ಇನ್ಸಿಡೆಂಟ್ ಆಗಿ ಸತ್ತಿರುವ ಕೇಸ್ಗಳಿದೆ. ಈ ರೀತಿ ತುಂಬ ಖುಷಿ ಅಥವಾ ತುಂಬ ದುಃಖ ಆದಾಗ ಈ ರೀತಿ ನಮ್ಮ ಹೃದಯದ ಮೇಲೆ ಪರಿಣಾಮ ಆಗಿ ಬಹಳ ಜನ ಸಾಯ್ತಾ ಇರ್ತಾರೆ. ಅದಕ್ಕಾಗಿ ಡೋಂಟ್ ಬಿ ಸೋ ಮಚ್ ಹ್ಯಾಪಿ, ಡೋಂಟ್ ಬಿ ಸೋ ಮಚ್ ಸ್ಯಾಡ್. ಸೊ ಚೆನ್ನಾಗಿ ಮೇಂಟೈನ್ ಮಾಡಿ. ಈ ಕಂಟೆಂಟ್ ನಿಮಗೇನಾದರೆ ಇಷ್ಟ ಆದರೆ ಫಾಲೋ ಮಾಡಿ. ಸೊ ಸೇರ್ ಟು ಆಲ್, ಥ್ಯಾಂಕ್ ಯು.